ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಕೆಂಪ, ಬಾ ಊಟ ಮಾಡು. ಬೇಡ ಕಣವ, ನಂಗೆ ಹಸಿವಿಲ್ಲ. ಅಯ್ಯೋ ಕೆಂಪ, ಯಾಕೆ ಭಯ ಪಡ್ತಿದ್ಯಾ? ಬಾ ಊಟ ಮಾಡು. ಬೇಡ, ನಂಗೆ ದಿಟ್ವಾಗ್ಲೂ ಹಸಿವಿಲ್ಲ. ಅಯ್ಯೋ ಕೆಂಪ, ಬಾರು. ಬೇಡ, ನಿಜವಾಗ್ಲೂ ಹಸಿವಿಲ್ಲ. ಹಸಿವಿಲ್ಲ ಜೊತೆ. ಶಿವಣ್ಣ, ನೀನ್ ಸುಮ್ಕಿರೋ. ಕೆಂಪ, ಅವತ್ ನಾನ್ ನಿನ್ಗೆ ಬೈದೆ ಹೊಡ್ದೆ ಅಂತ ತಾನೆ ನೀನ್ ನನ್ ಕೈ ಅಡಿಗೆ ಊಟ ಮಾಡಲ್ಲ ಅಂತಿರೋದು. ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಬಿಡ. ಇನ್ಮೇಲೆ ಆತರ ಎಲ್ಲ ಏನೂ ಆಗಲ್ಲ. ನೀನ್ ಆರಾಮ್ಸೆ ಕುತ್ಕೋ, ಅನ್ನ ಬಡಿಸ್ತೀನಿ. ಬೇಡ ಕಣವ, ನಂಗೆ ಹಸಿವಿಲ್ಲ. ನಿಜವಾಗ್ಲೂ ಹಸಿವಿಲ್ಲ ನಂಗೆ. ಶಿವಣ್ಣ, ಊಟ ಮಾಡು. ಇವಳು ಇಷ್ಟೊಂದು ಪ್ರೀತಿಯಿಂದ ಕರೆದು ಊಟ ಹಾಕ್ತಾವಳೆ ಅಂದ್ರೆ ನನಗೆ ಯಾಕೋ ಭಯ ಆಗ್ತೈತಲ್ಲ. ಊಟದಲ್ಲಿ ಏನಾದರೂ ವಿಷ ಬಡಿಸ್ಬಿಟ್ಟವಳ ಏನು? ಅಯ್ಯೋ ದೇವ್ರೆ, ಹೆಂಗಪ್ಪ ತಿನ್ನೋದು? ಕೆಂಪ, ಊಟ ಶುರು ಮಾಡು. ಅವ್ವ ತಾಯಿ ಕೆಂಪಮ್ಮ, ಜ್ಯೋತಿ ವಿಷ ಬೆರೆಸಿದ್ರೆ ವಿಷ ಹೊಟ್ಟೆ ಒಳಗಡೆ ಹೋಗದೆ ಇರೋ ಥರ ಗಂಟ್ಲಲ್ಲೇ ಉಳಿಸ್ಕೊಂಡು ಶಿವನ್ ಥರ ನನಗೂ ಏನಾದರೂ ಒಂದು ಮಾಡ್ಬಿಡು ತಾಯಿ. ಇಷ್ಟು ವರ್ಷ ಆದರೂ ನನ್ನ ಜೀವನದಲ್ಲಿ ಯಾವ ಸುಖನೂ ಅನುಭವಿಸ್ತಾ ಇರೋ ಕಟ್ಟ ಬ್ರಹ್ಮಚಾರಿ ನಾನು ಕಣವ. ನನ್ನ ಹೆಂಗಾದ್ರೂ ಮಾಡಿ ಉಳಿಸ್ಕೊಳವ ತಾಯಿ. ಕೆಂಪ, ಇವಾಗ ಊಟ ಮಾಡ್ತೀಯಾ ಇಲ್ವಾ? ಮಾಡ್ತೀನಿ. ಏನಾದರೂ ಇಲಿ ಪಾಸಣ ಹಾಕ್ಬಿಟ್ಟವಳ ಏನ್ ಕತೆ? ಏನ್ ಹುಡುಕ್ತಿದ್ಯಾ ಕೆಂಪ? ಏನಿಲ್ಲ ಕಣ, ಏನಿಲ್ಲ. ನಾನು ಆಸೆ ಪಟ್ಟ ಹಾಗೆ ಜ್ಯೋತಿ ಶಿವರಾಜುನ ಸಂತೋಷವಾಗಿ ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ತಿದ್ದಾಳೆ. ಇನ್ನೂ ಈ ಮನೇಲಿ ನಾನು ಇರಬಾರ್ದು. ನಾನು ಆದಷ್ಟು ಬೇಗ ಇಲ್ಲಿಂದ ಹೊರಟು ಹೋಗೋದೇ ಸರಿ. ತುಳಸಿ, ನೀನ್ ನನ್ನನ್ನು ಕೇಳಿದೆ ಅಲ್ವಾ, ಇಲ್ಲಿಂದ ಓಡೋದ್ಮೇಲೆ ಎಲ್ಲಿರೋದು, ಹೇಗಿರೋದು, ಹೇಗ್ ಜೀವನ ಮಾಡೋದು ಅಂತ. ನೀನ್ ನನ್ನನ್ನು ಈ ಪ್ರಶ್ನೆ ಕೇಳಿದಾಗ ನನಗೆ ಕೆಟ್ಟು ಕೋಪ ಬಂತು. ಆದ್ರೆ ನಿಧಾನವಾಗಿ ಆಲೋಚನೆ ಮಾಡಿದ್ಮೇಲೆ ನೀನ್ ಕೇಳಿದ್ರಲ್ಲೂ ಒಂದು ನ್ಯಾಯ ಇದೆ ಅಂತ ಅನ್ನಿಸ್ತು. ನೀನ್ ಎಲ್ರನ್ನೂ ಬಿಟ್ಟು ನನ್ನ ಜೊತೆ ಬಂದಾಗ ನಿನ್ನನ್ನು ಸಂತೋಷವಾಗಿ ನೋಡ್ಕೋಬೇಕಾ? ಬೇಡ್ವಾ? ನಿನ್ನ ಕರ್ಕೊಂಡು ಹೋದ್ಮೇಲೆ ಜೀವನ ಮಾಡೋದಕ್ಕೆ ಕಷ್ಟಪಡೋದು ಮುಠಾಳ್ತನ. ಅದು ನಾನು ನಿನಗೂ ನನಗೆ ನಿನ್ಮೇಲಿರೋ ಪ್ರೀತಿಗೂ ಮಾಡೋ ದ್ರೋಹ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ತುಳಸಿ. ನಾವು ಈ ಇಂಡಿಯಾದಲ್ಲೇ ಇರೋದು ಬೇಡ, ಯಾವುದಾದ್ರೂ ಫಾರಿನ್ ಕಂಟ್ರಿಗೆ ಹೋಗ್ಬಿಡೋಣ. ಇಬ್ರಿಗೂ ಪಾಸ್ಪೋರ್ಟು, ವೀಸಾ ಎಲ್ಲ ರೆಡಿ ಮಾಡ್ತೀನಿ. ಆದಷ್ಟು ಬೇಗ ನಾವಿಲ್ಲಿಂದ ಹೊರಟೋಗ್ಬಿಡೋಣ. ಹೊರದೇಶಕ್ಕೆ ಹೋಗಿ ಸಂಸಾರ ಮಾಡೋದಕ್ಕೆ ನಮಗೆ ಬೇಜಾನ್ ದುಡ್ಡು ಬೇಕು. ಅದಕ್ಕೆ ನಾವು ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡ್ತಿದ್ದೆ ನಾನು. ಎಲ್ಲೂ ಹೋಗೋದು ಬೇಡ, ಎಲ್ಲ ನಮ್ಮ ಕೈಯಲ್ಲೇ ಇದೆ.
ನಮ್ಮ ಜೀವನನ ಸ್ವರ್ಗ ಮಾಡ್ಕೊಳ್ಳೋದಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಈ ಬ್ಯಾಗಲ್ಲಿದೆ. ನೋಡ್ ತುಳಸಿ, ಚಿನ್ನ, ಈ ಚಿನ್ನ ಕೋಟಿಗೆ ಬೆಲೆ ಬಾಳುತ್ತೆ. ಸೊಸೈಟಿಲಿ ಜನ ಅಡ ಇಟ್ಟಿರೋ ಒಡವೆಗಳೆಲ್ಲ ಇದರಲ್ಲಿರೋ ಹಾಗಿದ್ಯಲ್ಲ. ಅಯ್ಯೋ ಪಾಪಿ, ಸೊಸೈಟಿ ಒಡವೆಗಳನ್ನೆಲ್ಲ ಕದ್ಕೊಂಡ್ಬಂದಿರೋ ಹಾಗಿದ್ದಾನೆ. ಇದನ್ನಿಟ್ಕೊಂಡು ನಾವು ಜೀವನ ಪೂರ್ತಿ ಸಂತೋಷವಾಗಿರೋಣ. ದುಡ್ಡಿನ ಕಷ್ಟ ನಮಗೆ ಯಾವತ್ತೂ ಬರೋದಿಲ್ಲ. ಲೈಫ್ ಟೈಮ್ ಸೆಟಲ್ಮೆಂಟು ತುಳಸಿ ಇದು. ಹೌದು, ಇಷ್ಟೊಂದು ಒಡವೆ ಎಲ್ಲಿತ್ತು?